ಅಭಿಮಾನಿಗಳಿಗೆ ಬಯಕೆಗೆ ಸ್ಪಂದಿಸಿದ್ದಾರೆ ಕಾವ್ಯ. ಅಭಿಮಾನಿಯ ಪೋಸ್ಟ್ ಹಂಚಿಕೊಂಡಂತಹ ಕಾವ್ಯ. ಅಭಿಪ್ರಾಯ ಜನರದ್ದಾಗಿರಬಹುದು, ನಿರ್ಧಾರ ನಿಮ್ಮದೇ ಆಗಿರಲಿ, ಹೀಗಂತ ಕಾವ್ಯಗೆ ಸಲಹೆ ಕೊಟ್ಟ ಕಾವ್ಯ ಅಭಿಮಾನಿ. ಪತ್ರದ ಮೂಲಕ ಸಲಹೆ ಹಂಚಿಕೊಂಡ ಅಭಿಮಾನಿ ಪತ್ರ ಓದಿ ಕಣ್ಣು ತುಂಬಿ ಬಂತು ಎಂದು ಬರೆದುಕೊಂಡರು ಕಾವ್ಯ. ಕಾವ್ಯಗೆ ಅಭಿಮಾನಿ ಪತ್ರ ಬರೆದಿದ್ದಾರೆ. ಗಿಲ್ಲಿ ಕಾವು ಮದುವೆ ಅನ್ನುವಂಥ ಸುದ್ದಿ, ಡಿಮ್ಯಾಂಡು, ಅಭಿಮಾನಿಗಳ ಬಯಕೆ, ಹಾರೈಕೆ ಇದೆಲ್ಲವೂ ಇದೆ. ಇದ್ರ ಬಗ್ಗೆ ಕಾವ್ಯ ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ಅಭಿಮಾನಿಗಳು ಈ ರೀತಿ ಪೋಸ್ಟ್ ಹಂಚಿಕೊಳ್ತಿರೋದನ್ನ ನೋಡಿದಾಗ ಒಬ್ಬ ಅಭಿಮಾನಿ ಹೇಳಿದ್ದಾರೆ, ಅಭಿಪ್ರಾಯ ಜನರದ್ದಾಗಿರ್ಬೋದು, ನಿರ್ಧಾರ ನಿಮ್ಮದೇ ಆಗಿರ್ಲಿ ಅಂತ ಹೇಳಿದ್ದಾರೆ. ಹೀಗಂತ ಕಾವ್ಯಗೆ ಅವರ ಅಭಿಮಾನಿ ಒಬ್ರು ಸಲಹೆ ಕೊಟ್ಟಿದ್ದಾರೆ. ಪತ್ರದ ಮೂಲಕ ಸಲಹೆ ಹಂಚಿಕೊಂಡಿದ್ದಾರೆ ಈ ಅಭಿಮಾನಿ. ಪತ್ರ ಓದಿ ನನಗೆ ಕಣ್ಣು ತುಂಬಿ ಬಂತು ಅಂತ ಬರೆದುಕೊಂಡಿದ್ದಾರೆ ಕಾವ್ಯ. ಬಿಗ್ ಬಾಸ್ ನಲ್ಲಿ ಇವರ ಜೋಡಿ ಸಖತ್ ಕ್ಲಿಕ್ ಆಗಿತ್ತು ಸ್ಕ್ರೀನ್ ಮೇಲೆ. ತುಂಬಾ ಲವಲವಿಕೆಯಿಂದ ಗಿಲ್ಲಿ ಹಾಗೂ ಕಾವ್ಯ ಜೋಡಿ ಇತ್ತು. ಅದನ್ನ ಅಭಿಮಾನಿಗಳು ಒಪ್ಪಿಕೊಂಡಿದ್ರು. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಗಿಲ್ಲಿ ಕೂಡ ಎಲ್ಲಿ ಹೋದ್ರು ಕಾವು ಕಾವು ಅಂದ್ಕೊಂಡು ಇರುವಂತದ್ದು ಸಾಕಷ್ಟು ವೈರಲ್ ಆಗಿತ್ತು ಕೂಡ. ಅಭಿಮಾನಿಗಳು ಅದನ್ನೇ ಬಯಸಿದ್ದಾರೆ. ಇನ್ನು ಅಭಿಪ್ರಾಯ ಜನಗಳದ್ದಾಗಿರಬಹುದು, ನಿರ್ಧಾರ ನಿಮ್ಮದೇ ಆಗಲಿ. ಕಾರಣ ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದವರನ್ನ ನೋಡಿದ್ದೇವೆ. ಅರಮನೆಯಲ್ಲಿ ಸಂಭ್ರಮದಲ್ಲಿ ಜೊತೆಯಾಗಿ ಕೋರ್ಟ್ನಲ್ಲಿ ದೂರವಾದದ್ದು ನೋಡಿದ್ದೇವೆ. ಇದು ಜೊತೆಯಾಗಿ ದೂರವಾಗಿ ನ್ಯಾಷನಲ್ ಕ್ರಶ್ ಆಗಿದ್ದನ್ನೂ ನೋಡಿದ್ದೇವೆ. ಜನ ನಿಮ್ಮನ್ನು ಮನರಂಜನೆ ನೀಡುವವರೆಗೂ ಮಾತ್ರ ನೋಡಲು ಇಚ್ಛಿಸ್ತಾರೆ. ಸಮಯ ಸರಿದಂತೆ ಸಾಧನೆ ನಿಲ್ಲದಂತೆ ಬೆಳೆಯುತ್ತಿರು ನೀ ಸರಿಸಮವಿಲ್ಲದಂತೆ. ಸಾಗುತ್ತಿರಲಿ ಸಂಭ್ರಮದ ಮೆರವಣಿಗೆ ಸರಿಸಾಟಿ ಇಲ್ಲದಂತೆ. ಇಂತಿ ನಿಮ್ಮ ವ್ಯಕ್ತಿತ್ವದ ಅಭಿಮಾನಿ ಅಂತ ಒಬ್ಬ ಅಭಿಮಾನಿ ಕಾವ್ಯಗೆ ಪತ್ರ ಬರೆದಿರುವಂಥದ್ದಿದು. ಹಾಗಾಗಿ ಜನರ ಅಭಿಪ್ರಾಯ ಏನೇ ಇರಬಹುದು, ನಿಮ್ಮ ನಿರ್ಧಾರ ನಿಮ್ಮದೇ ಆಗಿರಲಿ ಅನ್ನೋ ರೀತಿಯಲ್ಲಿ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ ಕಾವ್ಯಗೆ. ಆ ಪತ್ರವನ್ನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೇವೆ. ಕಾವ್ಯ ಕೂಡ ಇದನ್ನು ಓದಿ ಕಣ್ಣಲ್ಲಿ ನೀರು ಬಂತು ಅಂತ ಬರೆದುಕೊಂಡಿದ್ದಾರೆ. ಸಾಕಷ್ಟು ಜನರನ್ನ ನೋಡಿದ್ದೇವೆ, ಜೊತೆಯಾಗಿದ್ದನ್ನು ನೋಡಿದ್ದೇವೆ, ದೂರವಾಗಿದ್ದನ್ನು ನೋಡಿದ್ದೇವೆ, ನ್ಯಾಷನಲ್ ಕ್ರಶ್ ಆಗಿದ್ದನ್ನು ನೋಡಿದ್ದೇವೆ. ತದನಂತರ ಅವರು ದೂರವಾಗಿ ಕೋರ್ಟ್ ಕಟ್ಟೆಯಲ್ಲಿ ದೂರವಾಗಿದ್ದನ್ನು ನೋಡಿದ್ದೇವೆ. ಇದೆಲ್ಲವನ್ನೂ ನೋಡಿದ್ದೇವೆ. ಜನ ಸುಮ್ಮನೆ ನೀವು ಮನರಂಜನೆ ಕೊಡೋರ್ಗೂ ಮಾತ್ರ ನಿಮ್ಮನ್ನು ನೋಡಕ್ಕೆ ಬಯಸ್ತಾರೆ. ಸಮಯ ಸರಿದಂತೆ ಸಾಧನೆ ನಿಲ್ಲದಂತೆ ನಿಮ್ಮ ಪಯಣ ಬೆಳೀತಾ ಇರಲಿ, ಬೆಳೀರಿ ಚೆನ್ನಾಗಿ, ಸರಿಸಮ ಇಲ್ಲದಂತೆ ಬೆಳೀರಿ ಅಂತ ಹಾರೈಸಿದ್ದಾರೆ ಈ ಅಭಿಮಾನಿ. ಸಾಗುತ್ತಿರಲಿ ಸಂಭ್ರಮದ ಮೆರವಣಿಗೆ ಸರಿಸಾಟಿ ಇಲ್ಲದಂತೆ ಅಂತ ಅಭಿಮಾನಿಯೊಬ್ಬರು ಪತ್ರ ಬರೆದಿರೋದನ್ನ ಕಾವ್ಯ ತುಂಬ ಖುಷಿಯಿಂದ ಹಂಚಿಕೊಂಡಿದ್ದಾರೆ. ಪತ್ರ ಓದಿ ಭಾವುಕರು ಆದ್ರಂತೆ ಕಾವ್ಯ. ಹೀಗೆ ನಾನಾ ರೀತಿಯ ಅಭಿಮಾನಿಗಳು ಹೇಳ್ತಿರುವಂತಹ ಸಂದರ್ಭದಲ್ಲಿ ಇದು ಕೂಡ, ಈ ಒಂದು ಪತ್ರವೂ ಕೂಡ ಕಾವ್ಯ ಅವರಿಗೆ ಮನದಾಳದಲ್ಲಿ ನಾಟಿದೆ ಅಂತ ಅನ್ಸತ್ತೆ. ಇಲ್ಲಿ ಅಭಿಮಾನಿಗಳೇ ಗಮನಿಸಿ, ಕಾವ್ಯ ಅಭಿಮಾನಿಗಳೇ ನೀವು ಗಮನಿಸಿ. ಇನ್ನು ಗಿಲ್ಲಿ ಕಾವ್ಯರನ್ನ ಸೇರಿಸಿ ನೋಡಬೇಡಿ. ಅವರ ಜೀವನ ಅವರದ್ದೇ, ಇವರ ಜೀವನ ಇವರದ್ದೇ. ನಿಮಗೆ ಇಷ್ಟವಾದ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಮ್ಯೂಚುವಲ್ ಫ್ಯಾನ್ಸ್ ನೀವು, ಅವರನ್ನ ಬಿಟ್ಟು ಬಿಡಿ ಅನ್ನುವಂಥ ರೀತಿಯಲ್ಲಿ ನಿರ್ಧಾರ ಅವರದ್ದು, ಜೀವನವೂ ಅವರದ್ದೇ. ಮದುವೆ ವಿಷಯ ಅವರ ವೈಯಕ್ತಿಕ ಅಲ್ವಾ, ಅದನ್ನ ಅವರಿಗೆ ಬಿಡಿ. ಇದು ಅಶ್ವವೇಗ ನ್ಯೂಸ್ನಿಂದ ಮಾಡ್ತಿರುವಂತಹ ಕಳಕಳಿಯ ವಿನಂತಿ. ಅವರ ಜೀವನ ಅವರದ್ದು, ಇವರ ಜೀವನ ಇವರದ್ದು. ಪ್ರತಿ ಬಾರಿಯೂ ಗಿಲ್ಲಿ ಜೊತೆಗೆ ಕಾವ್ಯನ್ನ ಸೇರಿಸಿ ನೋಡುವಂತಹ ಕೆಲಸ ಬೇಡ ಅಭಿಮಾನಿಗಳೇ. ಗಿಲ್ಲಿ ಕಾವ್ಯರನ್ನ ಸೇರಿಸಿ ನೋಡೋದು ಬೇಡ. ಅವರ ಜೀವನ ಅವರದ್ದು, ಇವರ ಜೀವನ ಇವರದ್ದು. ನಿಮಗೆ ಇಷ್ಟವಾದ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಮ್ಯೂಚುವಲ್ ಫ್ಯಾನ್ಸ್ ನೀವು, ಇಬ್ಬರನ್ನೂ ಸಪೋರ್ಟ್ ಮಾಡಿ. ನೀವು ಅವರನ್ನ ಬಿಟ್ಟು ಬಿಡಿ. ನಿರ್ಧಾರ ಅವರದ್ದು. ಮದುವೆ ಯಾರನ್ನಾಗಬೇಕು, ಹೇಗಾಗಬೇಕು, ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದು ಅವರವರ ವೈಯಕ್ತಿಕ, ಜೀವನವೂ ಅವರದ್ದೇ. ಅವರ ಆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸೂಕ್ತ ಸಮಯದಲ್ಲಿ, ಅದನ್ನ ಅವರಿಗೆ ಬಿಡಿ. ಸೊ ಇದು ಅಶ್ವವೇಗ ನ್ಯೂಸ್ ವತಿಯಿಂದ ಮಾಡ್ತಿರುವಂತಹ ಕಳಕಳಿ ನಿಮಗೆ.
ನ್ಯೂಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಫಿಲ್ಮ್ ಬ್ಯೂರೋದಿಂದ ರವಿ. ಎಸ್ ರವಿ, ಇವತ್ತಿನ ಒಂದು ಅಶ್ವವೇಗ ನ್ಯೂಸ್ ಏನ್ ಮಾಡ್ತಿದೆ ಕಳಕಳಿ, ಗಿಲ್ಲಿ ಜೀವನ ಏನು ಅನ್ನೋದನ್ನ ಅವ್ರ ಪಾಡಿಗೆ ಅವ್ರು ನೋಡ್ಕೋತಾರೆ. ಇನ್ನು ಕಾವ್ಯ ತಮ್ಮ ವೈಯಕ್ತಿಕ ನಿರ್ಧಾರಗಳನ್ನ, ಮದುವೆ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅವರವರ ನಿರ್ಧಾರವನ್ನು ಅವರವರು ತಗೋತಾರೆ. ಅಫ್ಕೋರ್ಸ್ ಬಿಗ್ ಬಾಸ್ ನಲ್ಲಿ ಜೋಡಿ ಸ್ಕ್ರೀನ್ ಮೇಲೆ ಹಿಟ್ ಆಗಿತ್ತು, ಅಭಿಮಾನಿಗಳಿಗೆ ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಖುಷಿ ಪಟ್ಟಿದ್ದೀವಿ. ಆದ್ರೆ ಈಗ ಬಿಗ್ ಬಾಸ್ ಮುಗಿದ ನಂತರವೂ ಗಿಲ್ಲಿ ಕಾವ್ಯ ಅವರನ್ನ ಸೇರಿಸಿ ನೋಡೋದು ಎಷ್ಟು ಸರಿ? ಹೇಗೆ ರಿಯಾಕ್ಟ್ ಮಾಡಬೇಕು ಅಂತೀರಾ ಅಭಿಮಾನಿಗಳು? ರವಿ ನಿಜ ಮಂಜರಿ, ಯಾಕಂತಂದ್ರೆ ಗಿಲ್ಲಿ ವಿಚಾರದಲ್ಲಿ ನೋಡುವಂತದ್ದಾದ್ರೆ ಏನು ಬಿಗ್ ಬಾಸ್ ಸೀಸನ್ ಏನು 12 ಇತ್ತಲ್ವಾ, ಸಾಕಷ್ಟು ರೀತಿಯಾದಂತಹ ನಿರೀಕ್ಷೆನ ಮೂಡಿಸಿರುವಂತಹ ಒಂದು ಶೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದ್ ಸರಿ ಬಿಗ್ ಬಾಸ್ ಹೋದಾಗ ಅಲ್ಲಿಂದ ಬಂದಂತಹ ಕೆಲವೊಂದಿಷ್ಟು ಜೋಡಿಗಳು ತುಂಬಾ ಫೇಮಸ್ ಆಗ್ತಾರೆ. ಬಂದ ನಂತರದಲ್ಲಿ ಕೂಡ ಅಭಿಮಾನಿಗಳು ಪದೇ ಅವ್ರನ್ನ ಕೇಳ್ತಾ ಇರ್ತಾರೆ, ಇಲ್ಲ ಮದುವೆ ಆಗ್ಬೇಕು ಅನ್ನುವಂಥ ವಿಚಾರ ಇರ್ಬೋದು, ಜೋಡಿ ಆಗಿರ್ಬೇಕು ಅನ್ನುವಂಥ ವಿಚಾರ ಇರ್ಬೋದು, ತದನಂತರ ಬಂದ್ಮೇಲೆ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ವಿಚಾರ ಇರ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ನೋಡುವಂತದ್ದಾರೆ ಕೆಲವೊಂದಿಷ್ಟು ಜೋಡಿಗಳನ್ನ ನೀವು ನೋಡಿರ್ತೀರ. ಆಲ್ರೆಡಿ ಚಂದನ್ ಶೆಟ್ಟಿ ಇರಬಹುದು, ನಿವೇದಿತಾ ಗೌಡ ಅವರು ಇರಬಹುದು, ಹೀಗೆ ಸಾಕಷ್ಟು ಏನು ಬಿಗ್ ಬಾಸ್ ವೇದಿಕೆಯಲ್ಲಿ ಏನು ಪ್ರೇಮಾಕುರ ಆಗಿ ಅಲ್ಲಿಂದ ಬಂದ ನಂತರದಲ್ಲಿ ಸಾಕಷ್ಟು ಜೋಡಿಗಳು ಕೂಡ ಕೆಲವೊಂದಿಷ್ಟು ವಿಚಾರಕ್ಕೆ ಒಳಗಾಗಿದ್ರು. ಬಟ್ ತದನಂತರದಲ್ಲಿ ಎಲ್ಲೋ ಒಂದ್ ಕಡೆ ಅವರ ಒಂದು ವೈಯಕ್ತಿಕ ವಿಚಾರಗಳಿಂದ ಅವ್ರು ಬೇರೆ ಆಗಿದ್ದನ್ನ ನಾವು ನೋಡ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಕೂಡ ಅವ್ರ ಅಭಿಮಾನಿ ಕಾವ್ಯ ಅವ್ರ ಅಭಿಮಾನಿ ಕೂಡ ಒಂದು ಸಲಹೆಯನ್ನ ಕಾವ್ಯ ಅವ್ರಿಗೆ ಕೊಟ್ಟಿರುವಂತದ್ದನ್ನ ನಾವಿಲ್ಲಿ ತುಂಬಾ ಗಮನವಾಗಿ ನಾವು ಕೇಳಬೇಕಾಗಿರುವಂತದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೋ ಜೋಡಿಗಳಾದಂತವ್ರು ಕೋರ್ಟ್ ಮೆಟ್ಲುಗಳಲ್ಲಿ ಬೇರೆ ಆಗುತ್ತಿರ್ಬೋದು, ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತಿರ್ಬೋದು. ಯಾಕಂದ್ರೆ ಅವರವರ ವೈಯಕ್ತಿಕ ಜೀವನ ಇರ್ಬೋದು, ಅವರವರ ವೈಯಕ್ತಿಕವಾಗಿ ತಮ್ಮದೇ ಆದಂತಹ ಆಲೋಚನೆಗಳು ಇರ್ತವೆ. ಬಟ್ ಅದನ್ನ ಯಾವ್ದೋ ಒಂದು ಅಭಿಮಾನಿಗಳ ಒಂದು ಡಿಮ್ಯಾಂಡ್ಗೋಸ್ಕರ ನಾವು ಮದುವೆ ಆದ್ರೆ ಎಲ್ಲ ಒಂದ್ ಕಡೆ ಕಾರಣಾಂತರಗಳಿಂದ ದೂರ ಆಗ್ತಾರೆ. ಬಟ್ ಅದೇ ನಿಟ್ಟಿನಲ್ಲಿ ಅಭಿಮಾನಿ ಹೇಳಿರುವಂತದ್ದು ಕೂಡ ಅದೇ ಆಗಿರುತ್ತೆ. ಯಾಕಂದ್ರೆ ಅವ್ರವ್ರ ವೈಯಕ್ತಿಕ ಜೀವನಗಳಿಗೆ ಅವ್ರಿಗೆ ಇರ್ತವೆ, ಅವ್ರದ್ದಾದಂತಹ ಕೆಲವೊಂದಿಷ್ಟು ಪ್ಲಾನ್ಸ್ ಅಂತ ಅವ್ರದ್ದು ಇರ್ತದೆ. ಅದನ್ನ ಟಚ್ ಮಾಡುವಂತಹ ನಾವು ಹೇಳುವಂತಹ ಕರ್ತವ್ಯ ನಮ್ದಾಗಿರಲ್ಲ. ಬಟ್ ಅವ್ರ ವೈಯಕ್ತಿಕ ವಿಚಾರಗಳನ್ನ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ದನ್ನ ನಾವು ನೋಡ್ತಾ ಇದೀವಿ. ಬಟ್ ಇನ್ನೊಂದೇನಂದ್ರೆ ಅದಕ್ಕೆ ಕೊಡುವಂತ ಕಾವ್ಯ ಕೂಡ ನಿಜಕ್ಕೂ ಆ ಒಂದು ಇದಕ್ಕೆ ಕೂಡ ಒಂದ್ ಕಡೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪತ್ರವನ್ನ ಓದಿದಾಗ ಎಲ್ಲ ಒಂದ್ ಕಡೆ ಅವರು ಕೂಡ ಅನ್ಸಿದೆ, ಒಂದು ಕಣ್ ತುಂಬಾ ಒಂದ್ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಹೇಳಿರುವಂತದ್ದು ಇರ್ಬೋದು. ಯಾಕಂದ್ರೆ ಅವರ ಮಾತುಗಳಿರಬಹುದು. ಯಾಕಂತಂದ್ರೆ ಇವಾಗ ಇಲ್ಲಿ ಬಂದ ನಂತರದಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ವೇದಿಕೆಯಲ್ಲಿ ಹೋದಾಗ ಗಿಲ್ಲಿ ಅವರಿಗೆ ತಮ್ಮದೇ ಆದಂತಹ ಒಂದು ಅಭಿಮಾನಿ ವರ್ಗವನ್ನ ಸೇರ್ತಾರೆ. ಅವ್ರದ್ದಾದಂತಹ ಒಂದು ಎಲ್ಲೊಂದ್ ಕಡೆ ಕಟೌಟ್ ಗಳನ್ನ ನಾವು ನೋಡ್ತಾ ಇದೀವಿ. ಜೊತೆಗೆ ಕಾವ್ಯ ಅವ್ರ ಜೊತೆಗೆ ಒಂದೆಲ್ಲ ಒಂದ್ ಕಡೆ ಅವ್ರ ಕಟೌಟ್ ಗಳನ್ನ ನಿಲ್ಲಿಸುವ ಮೂಲಕವಾಗಿ ಅವ್ರ ಅಭಿಮಾನವನ್ನ ವ್ಯಕ್ತಪಡಿಸುವಂತಿರ್ಬೋದು. ಈ ನಿಟ್ಟಿನಲ್ಲಿ ನೋಡುವಂತಾದ್ರೆ ಎಲ್ಲ ಒಂದ್ ಕಡೆ ಈ ಏನ್ ಅಭಿಮಾನ, ಯಾಕಂದ್ರೆ ಏನ್ ಬಿಗ್ ಬಾಸ್ ಬಂದ ನಂತರದಲ್ಲಿ ಈ ಜೋಡಿಗಳ ಏನು ವಿಚಾರವಾಗಿ ಸಾಕಷ್ಟು ರೀತಿಯಾಗಿ ಅಭಿಮಾನಿಗಳು ಅವ್ರಿಗೆ ಒತ್ತಾಯ ಮಾಡ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ತಗೊಂಡ್ ಸೀರಿಯಸ್ ಆಗಿ ತಗೊಂಡು ಕೆಲವೊಂದಿಷ್ಟು ಹುಚ್ಚ ಅಭಿಮಾನ ಕೂಡ ಆಚರಣೆಗೆ ಹೋಗಿರುವುದಂತನ್ನು ನಾವು ನೋಡಿರ್ಬಹುದು. ಬಟ್ ಈ ನಿಟ್ಟಿನಲ್ಲಿ ನೋಡುವಂತಂದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಮತ್ತು ಏನ್ ಕಾವ್ಯ ಅವ್ರು, ಯಾಕಂದ್ರೆ ಸಾಕಷ್ಟು ವೇದಿಕೆಗಳಲ್ಲಿ ಗಿಲ್ಲಿ ಆಗಿರ್ಬಹುದು, ಕಾವ್ಯ ಇರಬಹುದು, ಸಾಕಷ್ಟು ತಮ್ಮದೇ ಆದಂತಹ ಒಂದು ವಿಚಾರಗಳಲ್ಲಿ ಮನರಂಜನೆ ಮೂಲಕವಾಗಿ ಎಲ್ಲ ಒಂದ್ ಮನರಂಜನೆ ನೀಡಿದ್ರು. ಬಟ್ ಈ ನಿಟ್ಟಿನಲ್ಲಿ ನೋಡುವಂತದ್ದಾದ್ರೆ ಇಬ್ಬರು ಜೋಡಿ ಆದ್ರೆ ಸೊ ಒಳ್ಳೆ ಅನ್ನೋ ಒಂದು ರೀತಿಯಲ್ಲಿ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕೆಲವೊಂದ್ ಕಡೆ ಈ ಒಂದು ಜೋಡಿ ಮುಂದೆ ಬೇರೆ ಯಾವ್ದೋ ಒಂದು ಸ್ಥಿತಿಗೆ ಹೋಗ್ಬಾರ್ದು ಒಂದ್ ನಿಟ್ಟಿನಲ್ಲಿ ಕೂಡ ಒಂದು ಅಭಿಮಾನಿ ಹೇಳಿರುವಂತದ್ದನ್ನ ನಾವು ಕಾಣ್ತಾ ಇದೀವಿ. ಓಕೆ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.